ಡಿಯರ್ ಮಾಸ್ಟರ್ಸ್, ಜೀವನದಲ್ಲಿ ನಿಮ್ಮ ವ್ಯಾಲ್ಯೂನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಈ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಕೇಳದೆ ಯಾರಿಗೂ ಕೂಡ ಜ್ಞಾನವನ್ನು ಕೊಡೋದಕ್ಕೆ ಹೋಗಬೇಡಿ. ಬೇರೆಯವರ ಎದುರಿಗೆ ನಿಮ್ಮ ಕಷ್ಟಗಳನ್ನು ಎಂದಿಗೂ ಹೇಳ್ಕೊಳ್ಬೇಡಿ. ಕೊಟ್ಟ ಮಾತನ್ನು ಯಾವತ್ತೂ ಕೂಡ ಉಳಿಸ್ಕೊಳ್ಳಿ. ಕಡಿಮೆ ಮಾತನಾಡಿ, ಒಳ್ಳೆಯ ಮಾತುಗಳನ್ನೇ ಆಡಿ. ಇತರರನ್ನು ಭೇಟಿಯಾಗುವಾಗ, ಮಾತನಾಡುವಾಗ ನಿಮ್ಮ ಸ್ವಂತ ವ್ಯವಹಾರವನ್ನಷ್ಟೇ ಪರಿಗಣಿಸಿ. ಅಂದರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಅರ್ಥ. ನಿಮ್ಮ ಪರ್ಸನಾಲಿಟಿ ಬಗ್ಗೆ ಕಾಳಜಿ ವಹಿಸಿ ಶಿಸ್ತಿನಿಂದ ಇರಿ. ಕಾರಣವಿಲ್ಲದೆ ನಿಮ್ಮ ಅಮೂಲ್ಯ ಸಮಯವನ್ನು ಕಂಡವರಿಗೆ ಕೊಡಬೇಡಿ. ನಿಮ್ಮ ಸಮಯದ ಜೊತೆ ಆಟವಾಡಿ ಬಿಡ್ತಾರೆ. ಸಮಯಕ್ಕೆ ಬೆಲೆ ಕೊಡಿ. ಸಮಯಕ್ಕೆ ಬೆಲೆ ಕೊಡುವವರು ವ್ಯಕ್ತಿಗಳಿಗೂ ಬೆಲೆ ಕೊಡುತ್ತಾರೆ. ಸಮಯಕ್ಕೆ ಬೆಲೆ ಕೊಡದೆ ಸಮಯ ಹಾಳು ಮಾಡುವವರು ತಮ್ಮ ಸಮಯಕ್ಕೂ ಬೆಲೆ ಕೊಟ್ಟುಕೊಳ್ಳಲಾಗುವುದಿಲ್ಲ, ಇತರ ವ್ಯಕ್ತಿಗಳಿಗೂ ಬೆಲೆ ಕೊಡುವುದಿಲ್ಲ. ನಿಮ್ಮ ಹೇಳಿಕೆಗಳನ್ನು ಪದೇ ಪದೇ ತಿರುಚಬೇಡಿ ಅಥವಾ ಮಾತನ್ನು ಬದಲಾಯಿಸುವ ಕೆಲಸವನ್ನು ಎಂದಿಗೂ ಮಾಡಬೇಡಿ. ಯಾವಾಗಲೂ ನಿಮ್ಮ ಇಂಡಿವಿಜುವಲ್ ಪರ್ಸನಾಲಿಟಿಯನ್ನು ಬೆಳೆಸಿಕೊಳ್ಳಿ. ಅಂದರೆ ನಿಮ್ಮ ವೈಯಕ್ತಿಕವಾದ ಪರ್ಸನಾಲಿಟಿಯನ್ನು, ನಿಮ್ಮ ಅಸ್ತಿತ್ವವನ್ನು ಬೆಳೆಸಿಕೊಳ್ಳಿ. ಎಲ್ಲರನ್ನ ಖುಷಿಪಡಿಸಲು ಒದ್ದಾಡಬೇಡಿ. ಎಲ್ಲರಿಗೂ ನಿಮ್ಮ ಒಳ್ಳೆಯತನದ ಸರ್ಟಿಫಿಕೇಟ್ ತೋರಿಸುತ್ತಾ ತಿರುಗಬೇಡಿ. ಅರ್ಥ ಮಾಡಿಕೊಳ್ಳುವವರು ನಿಮ್ಮನ್ನು ಹೇಗೂ ಅರ್ಥ ಮಾಡಿಕೊಳ್ತಾರೆ. ಅರ್ಥ ಮಾಡಿಕೊಳ್ಳುವಂತೆ ನಟಿಸುವವರು ನೀವು ಎಷ್ಟೇ ಅರ್ಥ ಮಾಡಿಸಲು ಪ್ರಯತ್ನಿಸಿದರೂ ಕೂಡ ಮಾತನ್ನು ಕೇಳದೆ ನಿಮ್ಮ ಮನಸ್ಸನ್ನು ನೋಯಿಸ್ತಾರೆ. ಅನ್ನ ತಿನ್ನುವ ಮನೆಗೆ ಕನ್ನ ಹಾಕುವವರ ಸಂಘ ಕಾರ್ಕೋಟಕ ವಿಷಸರ್ಪಕ್ಕಿಂತಲೂ ಹಾನಿಕಾರಕ ಎಂಬ ಸತ್ಯವನ್ನು ಎಂದಿಗೂ ಮರೆಯಬೇಡಿ ಮಾಸ್ಟರ್ಸ್. ನಿಮ್ಮ ಮೇಲೆ ನಿಜ ವಿಶ್ವಾಸ ಇಟ್ಟುಕೊಂಡಿರುವ ವ್ಯಕ್ತಿಗಳನ್ನು ಎಂದಿಗೂ ಕಡೆಗಣಿಸಬೇಡಿ. ಹಾಗೂ ನಿಮ್ಮ ಹತ್ತಿರ ಸಹಾಯ ಪಡೆದು ನಿಯತ್ತಿಲ್ಲದೆ ನಿಮ್ಮನ್ನೇ ಕಡೆಗಣಿಸುವ, ನಿಮ್ಮ ಅನ್ನವನ್ನು ಕಿತ್ತು ತಿನ್ನುವ ಪಾಪಿಗಳ, ದುರ್ಜನರ ಸಂಘವನ್ನು ಎಂದಿಗೂ ಮಾಡದಿರಿ. ಅನ್ಯರಿಗೆ ಮೋಸ ಮಾಡಿ ತಾನೇ ಗ್ರೇಟ್, ತಾನೇ ಸಿಂಬಲ್ ಆಫ್ ಟ್ರಸ್ಟ್ ಎಂದು ಬಿಲ್ಡಪ್ ಕೊಡ್ತಾ ಇರುವಂತಹ ಕಿರಾತಕರಿಂದ ಆದಷ್ಟು ದೂರವಿರಿ. ಹಿರಿಯರು ಅದಕ್ಕೆ ಹೇಳಿರುವುದು ದುಷ್ಟರ ಕಂಡರೆ ದೂರವಿರು ಎಂದು. ಏಕೆಂದರೆ ಅಂತಹ ಪಾಪಾತ್ಮರ ಬಾಯಿಗೆ ನಾವು ಆಹಾರವಾಗಬಾರದು. ಅಂತಹ ದುಷ್ಟಾತ್ಮರ ಮಾತುಗಳಿಗೆ ನಾವು ಮಾತು ಕೊಡಲು ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ನಿಯತ್ತಿನಿಂದ ಇರಿ. ಒಬ್ಬರಿಗೆ ದ್ರೋಹ ಬಗೆದು ಹಣವನ್ನು ಕಿತ್ತುಕೊಂಡು ತಿನ್ನುವಂಥವರಿಗೆ ಎಂದಿಗೂ ಹೊಟ್ಟೆ ತುಂಬುವುದಿಲ್ಲ.